ನಾಳೆಯಿಂದ ದೇಶದಲ್ಲಿ 3 ದಿನಗಳವರೆಗೆ ಮೇ 7ನೇ ತಾರೀಕಿನಿಂದ ಮೇ 9ನೇ ತಾರೀಕಿನವರೆಗೆ ದೇಶಾದ್ಯಂತ ಯುದ್ಧ ಸಿದ್ಧತೆಯ ಅಣಕು ಪ್ರದರ್ಶನ ನಡೆಯಲಿದೆ. ಕರ್ನಾಟಕದಲ್ಲೂ ಕೂಡ ನಾಳೆ ಅಣಕು ಪ್ರದರ್ಶನ ನಡೆಯಲಿದೆ ಅಂತೇಳಿ ಕರ್ನಾಟಕದ ಅಧಿಕಾರಿಗಳು ಹೇಳಿದ್ದಾರೆ. ಪಾಕ್ ಮೇಲೆ ಭಾರತದಿಂದ ದಿನಗಳವರೆಗೆ ದೇಶದಲ್ಲಿ ಯುದ್ಧ ಸಿದ್ಧತೆಯ ಅಣಕು ಪ್ರದರ್ಶನ ನಡೆಯಲಿದೆ. ಭಾರತದ ಮೇಲೆ ಪಾಕಿಸ್ತಾನ ಯುದ್ಧ ಮಾಡಬಹುದು ಅಥವಾ ಭಾರತವೇ ಪಾಕಿಸ್ತಾನದ ಮೇಲೆ ಮಿಲಿಟರಿ ಕ್ರಮಗಳನ್ನು ಕೈಗೊಳ್ಳಬಹುದು ಎನ್ನುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಿನ್ನೆ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದೆ. 3 ದಿನಗಳವರೆಗೆ ಮಾಕ್ ಡ್ರಿಲ್ ಅನ್ನು ಮಾಡಬೇಕು ಅಂತೇಳಿ. ಕರ್ನಾಟಕದಲ್ಲೂ ಕೂಡ 3 ದಿನ ಈ ಮಾಕ್ ಡ್ರಿಲ್ ನಡೆಯುವಂತಹ ಸಾಧ್ಯತೆ ಇದೆ. ಕರ್ನಾಟಕದ ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರು IPS ಅಧಿಕಾರಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಬೆಂಗಳೂರು ಒಂದರಲ್ಲೇ 35 ಕಡೆ ಸೈರನ್ಗಳಿವೆ. 35 ಕಡೆ ನಾಳೆ ಸೈರನ್ಗಳು ಮೊಳಗುವಂತಹ ಸಾಧ್ಯತೆ ಇದೆ. ಜೊತೆಗೆ 3 ಪ್ರಮುಖ ಸ್ಥಳಗಳು, ಒಂದು ಬೆಂಗಳೂರು, ಎರಡನೆಯದ್ದು ರಾಯಚೂರು ಮತ್ತು ಕೈಗಾ ಯಾಕೆ ಅಂತ ಹೇಳಿದ್ರೆ ಕೈಗಾದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಮತ್ತು ಅಣು ವಿದ್ಯುತ್ ಸ್ಥಾವರ ಇರುವಂಥದ್ದು. ಹೀಗಾಗಿ ಈ ಪವರ್ ಪ್ಲಾಂಟ್ಸ್ ಏನಿದೆ ಇವನ್ನ ನಾವು ಸ್ಟ್ರಾಟಜಿಕಲ್ ದೇಶದ ಅತ್ಯಂತ ಪ್ರಮುಖ ಸ್ಥಳಗಳು ಅಂತೇಳಿ ಎಸ್ಟಾಬ್ಲಿಷ್ಮೆಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡುವ ಕಾರಣಕ್ಕೋಸ್ಕರ ಅವುಗಳ ರಕ್ಷಣೆಯನ್ನು ನಾವು ಪ್ರಮುಖವಾಗಿ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಎನಿಮಿ ಸ್ಟೇಟ್ ಅಥವಾ ವೈರಿ ರಾಷ್ಟ್ರದ ಟಾರ್ಗೆಟ್ಟು ಪವರ್ ಪ್ಲಾಂಟ್ಸು, ಅಣೆಕಟ್ಟುಗಳು, ಜಲಾಶಯಗಳು, ವಾಯು ನೆಲೆಗಳು, ಮಿಲಿಟರಿ ನೆಲೆಗಳು, ಮಿಲಿಟರಿ ಬೇಸಸ್ ಏನಿರ್ತವೆ ಅವು, ಜೊತೆಗೆ ಪ್ರಮುಖ ಸರ್ಕಾರಿ ಸಂಸ್ಥೆಗಳು ಏನಿರ್ತವೆ ಅವುಗಳ ಮೇಲೆ ಟಾರ್ಗೆಟ್ ಮಾಡಿರ್ತಾರೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಸಂರಕ್ಷಿಸುವ ಸಲುವಾಗಿ ನಾಳೆ ಮಾಕ್ ಡ್ರಿಲ್ ನಡೆಯುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಯಲಿದೆ ಅಂತೇಳಿ ಕರ್ನಾಟಕ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಮುಖ್ಯಸ್ಥರು IPS ಅಧಿಕಾರಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಬೆಂಗಳೂರಲ್ಲಿ ಒಟ್ಟು 35 ಕಡೆ ಸೈರನ್ಗಳು ಮೊಳಗುವಂತಹ ಸಾಧ್ಯತೆ ಇದೆ. ಜೊತೆಗೆ 3 ಪ್ರಮುಖ, ಬೆಂಗಳೂರು ಒಳಗೊಂಡಂತೆ ರಾಯಚೂರು ಮತ್ತು ಕೈಗಾದಲ್ಲಿ ವಿದ್ಯುತ್ ಸ್ಥಾವರಗಳು ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಹೆಚ್ಚಿನ ಗಮನವನ್ನು ಕೊಡಲಾಗತ್ತೆ. ಬೆಂಗಳೂರಲ್ಲಿ ಏರ್ಪೋರ್ಟ್ ಇದೆ, ಮಿಲಿಟರಿ ನೆಲೆಗಳಿದ್ದಾವೆ, ನಮ್ಮಲ್ಲಿ ದೊಡ್ಡ ಸಂಸ್ಥೆಗಳಿದ್ದಾವೆ, ಸರ್ಕಾರಿ ಸಂಸ್ಥೆಗಳು. ಇವುಗಳನ್ನೆಲ್ಲ ನಾವು ಶತ್ರು ರಾಷ್ಟ್ರದಿಂದ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಹೇಗೆ, ಇದು ಪ್ರಮುಖವಾಗಿರ್ತಕ್ಕಂತಹ ಅಂಶ. ಆ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಯುತ್ತೆ. ಕೇಂದ್ರ ಗೃಹ ಸಚಿವಾಲಯ ನಿನ್ನೆ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟ ಹಾಗೆ ತನ್ನ ಸೂಚನೆಯನ್ನು ಹೊರಡಿಸಿರುವಂಥದ್ದು. ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಗಳಲ್ಲಿ ಇವುಗಳ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ. ಎಲ್ಲ ರಾಜ್ಯಗಳಿಗೆ ಕಳುಹಿಸಲಾಗಿದೆ. ವಿಶೇಷವಾಗಿ 240, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಾಗುತ್ತೆ ಅಂತಲ್ಲ, ಪ್ರಮುಖವಾಗಿ ಯಾವ ಪಾಯಿಂಟನ್ನು ಎನಿಮಿ ಸ್ಟೇಟ್ ಟಾರ್ಗೆಟ್ ಮಾಡಬಹುದು. ಈಗ ಪವರ್ ಪ್ಲಾಂಟನ್ನೇ ಯಾಕೆ, ವಿದ್ಯುತ್ ಸ್ಥಾವರವನ್ನು ಯಾಕೆ ಟಾರ್ಗೆಟ್ ಮಾಡಬಹುದು ಅಂತ ಹೇಳಿದ್ರೆ, ವಿದ್ಯುತ್ ಸ್ಥಾವರದ ಮೇಲೆ ಟಾರ್ಗೆಟ್ ಮಾಡಿದ್ರೆ ಇಡೀ ದೇಶದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ, ಎಲ್ಲ ಅಸ್ತವ್ಯಸ್ತ ಆಗೋಗ್ಬಿಡುತ್ತೆ. ಹಾಗಾಗಿ ಅಂತಹ ದೊಡ್ಡ ಸ್ಥಳಗಳು, ಅತ್ಯಂತ ಪ್ರಮುಖ ನಿರ್ಣಾಯಕ ಸ್ಥಳಗಳು, ಸ್ಟ್ರಾಟಜಿಕಲ್ ಪಾಯಿಂಟ್ಸ್ ಅಂತ, ಎಸ್ಟಾಬ್ಲಿಷ್ಮೆಂಟ್ಸ್ ಅಂತೇನು ನಾವು ಕರೀತೀವಿ, ಅವುಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ನಾಳೆಯಿಂದ
3 ದಿನಗಳವರೆಗೆ ಮಾಕ್ ಡ್ರಿಲ್ಲನ್ನು ಮಾಡಲಾಗುತ್ತೆ. ಮೇ 7ನೇ ತಾರೀಕಿನಿಂದ ಮೇ 9ನೇ ತಾರೀಕಿನವರೆಗೆ ರಾಷ್ಟ್ರದ ಒಟ್ಟು 244 ಜಿಲ್ಲೆಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿರುವಂಥದ್ದು. ಪ್ರಮುಖವಾಗಿ ಈ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಮಾಕ್ ಡ್ರಿಲ್ ಆಗಬೇಕೆನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ.